ಆ ರಾತ್ರಿ ದೇವಸ್ಥಾನದಿಂದ ವಾಪಸ್ ಬಂದಮೇಲೆ ಎಲ್ಲರೂ ಮಲಕ್ಕೊಳ್ತಾರೆ. ಆದರೆ ಅರ್ಜುನ್ಗೆ ಮಾತ್ರ ನಿದ್ದೆನೇ ಬರಲ್ಲ. ಯಾಕೆಂದ್ರೆ ಅವನು ಇಡೀ ರಾತ್ರಿ ಪೂರ್ತಿ ಆ ತಾಳೆಪತ್ರದ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಾಳೆ ಆಗೋದನ್ನ ಕಾಯ್ತಾ ಇದ್ದ. ಅಂಡ್ ಬೆಳಗ್ಗೆ ಎದ್ದ ಕೂಡಲೇ ಅರ್ಜುನ್ ರೆಡಿಯಾಗಿ ಹೋಗೋಣವಾ ಅಂತ ಕೇಳ್ತಾನೆ. ಆವಾಗ ಕಿರಣ್, ನವೀನ್ ಮತ್ತೆ ರಘು ಎಲ್ಲಿಗೆ ಅಂತ ಕೇಳ್ತಾರೆ. ಅದಕ್ಕೆ ಅರ್ಜುನ್ ಸಂಜೆ ಪೂಜೆಗೆ ಬೇಕಿರೋ ವಸ್ತುಗಳನ್ನ ತರೋದಕ್ಕೆ ಅಂತ ಹೇಳ್ತಾನೆ. ಆದರೆ ಆ 3 ಜನಕ್ಕೆ ಇದು ಇಷ್ಟ ಇರಲ್ಲ. ಅರ್ಜುನ್, ಬೇಡ ಬಿಡು, ಅದೆಲ್ಲ ಬಿಟ್ಟು ಬೇರೆ ಏನಾದರೂ ಕಂಟೆಂಟ್ ಮಾಡೋಣ ಅಂದಾಗ ಅರ್ಜುನ್ ಮಾತ್ರ ಹಠ ಬಿಡಲ್ಲ. ನೀವು ಬರ್ತಿರೋ ಇಲ್ವೋ ಹೇಳಿ, ನೀವು ಬರದೇ ಇದ್ರೆ ನಾನು ಒಬ್ಬನೇ ಹೋಗ್ತೀನಿ, ರಾತ್ರಿ ಕೂಡ ನಾನು ಒಬ್ಬನೇ ಹೋಗೋದು ಅಂತ ಹೇಳ್ತಾನೆ. ಅವಾಗ ಆ 3 ಜನಕ್ಕೆ ಇವನು ಯಾರ ಮಾತು ಕೇಳೋ ಥರ ಕಾಣಿಸ್ತಿಲ್ಲ ಅಂತ ಅರ್ಜುನ್ ಹೇಳ್ದಾಗೆ ಹೊರಡ್ತಾರೆ. ಅವರು ಮೊದಲು ಹೋಗಿದ್ದೇ ಒಂದು ಸ್ಮಶಾನಕ್ಕೆ. ಯಾಕೆಂದ್ರೆ ಸಮಾಧಿಯಿಂದ ಒಂದು ಹಿಡಿ ಮಣ್ಣು ಬೇಕಿರುತ್ತೆ. ಅರ್ಜುನ್ ಒಂದು ಬ್ಯಾಗ್ನಲ್ಲಿ ಮಣ್ಣು ತುಂಬಿಕೊಳ್ತಾನೆ. ಅದರ ಜೊತೆಗೆ ಬೇಕಾದ ಒಂದು ಚಿಕ್ಕ ಕನ್ನಡಿ, ಒಂದು ನಿಂಬೆಹಣ್ಣು ಮತ್ತೆ ಕೆಂಪು ದಾರ ತಗೊಂಡು ಎಲ್ಲರೂ ಮನೆಗೆ ಬರ್ತಾರೆ. ಅರ್ಜುನ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಕೊಳ್ತಾನೆ. ಒಂದು ಕಡೆ ಅರ್ಜುನ್ ರಾತ್ರಿ ಯಾವಾಗ ಆಗುತ್ತೆ ಅಂತ ತುದಿಗಾಲಲ್ಲಿ ಕಾಯ್ತಿದ್ರೆ, ಇನ್ನೊಂದು ಕಡೆ ಕಿರಣ್, ನವೀನ್ ಮತ್ತೆ ರಘುಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ. ಅರ್ಜುನ್ನ ಹೇಗೆ ಒಪ್ಸೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಕೊನೆಗೆ ರಾತ್ರಿ 11 ಗಂಟೆ ಆಯಿತು. ಅರ್ಜುನ್ ಹೇಳಿದ ಹಾಗೆ ಎಲ್ಲರೂ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಎಲ್ಲ ಬೈಕ್ ಹತ್ತಿ ಆ ದೇವಸ್ಥಾನದ ಕಡೆ ಹೊರಡ್ತಾರೆ. ಆದರೆ ಕಾಡಿನ ಮಧ್ಯೆ ಹೋಗಬೇಕಾದ್ರೆ ಒಂದು ಕಪ್ಪು ಬೆಕ್ಕು ಅಡ್ಡ ಬರುತ್ತೆ. ಆವಾಗ ಬೈಕ್ ನಿಲ್ಲಿಸಿ ವಾಪಸ್ ಹೋಗೋಣ ಅಂದಾಗ ಅರ್ಜುನ್ ಮಾತ್ರ ನಡೀರಿ ಬ್ರೋ, ಏನೂ ಆಗಲ್ಲ ಅಂತಾನೆ. ಇವನ್ ಹೋಗುವಾಗ ಆ 3 ಜನರ ಮನಸ್ಸಲ್ಲಿ ಒಂಥರ ಭಯ ಇರುತ್ತೆ. ಆದರೆ ಅರ್ಜುನ್ ಮಾತ್ರ ಫುಲ್ ಎಕ್ಸೈಟೆಡ್ ಆಗಿ ಇರ್ತಾನೆ. ಕೊನೆಗೆ ಅವರೆಲ್ಲ ಆ ದೇವಸ್ಥಾನ ತಲುಪ್ತಾರೆ. ಒಳಗೆ ಹೋಗೋಣ ಅಂತ ಅರ್ಜುನ್ ಹೇಳಿದಾಗ ಆವಾಗ ನವೀನ್ ಮತ್ತೆ ಕಿರಣ್, ಬ್ರೋ ನಾವೀಗ ನಿಜವಾಗ್ಲೂ ಒಳಗಡೆ ಹೋಗ್ಬೇಕಾ, ಯಾಕೋ ಸರಿ ಬರ್ತಿಲ್ಲ ಅನ್ನಿಸ್ತಿದೆ ಅಂತ ಭಯದಲ್ಲಿ ಹೇಳ್ತಾರೆ. ರಘು ಕೂಡ ಸೈಲೆಂಟ್ ಆಗಿ ಇರ್ತಾನೆ. ಆದರೆ ಅರ್ಜುನ್ ಫೋರ್ಸ್ ಮಾಡಿ, ಇಷ್ಟು ದೂರ ಬಂದಮೇಲೆ ವಾಪಸ್ ಹೋಗೋದು ಹೇಗೆ, ನಮಗೆ ಇದೊಂದು ದೊಡ್ಡ ಚಾನ್ಸ್ ಅಂತ ಹೇಳಿ ಎಲ್ಲರನ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆವಾಗ ಅವರಿಗೆ ಏನೋ ವಿಚಿತ್ರ ಶಬ್ದ ಕೇಳಿಸುತ್ತೆ. ಅವರೆಲ್ಲ ಟಾರ್ಚ್ ಹಾಕಿ ನೋಡ್ತಾರೆ, ಆದರೆ ಏನೂ ಕಾಣಿಸಲ್ಲ. ನಿಧಾನಕ್ಕೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಅವರಿಗೆ ನಿನ್ನೆಗಿಂತ ಇವತ್ತು ಆ ದೇವಸ್ಥಾನ ಏನೋ ಡಿಫ್ರೆಂಟ್ ಆಗಿ ಫೀಲ್ ಆಗ್ತಿರುತ್ತೆ. ಎಲ್ಲ ಕೂಡ ಆ ತಾಳೆಪತ್ರ ಸಿಕ್ಕಿದ್ದ ಜಾಗಕ್ಕೆ ಬರ್ತಾರೆ. ಅಲ್ಲಿ ಭಯ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ಆವಾಗ ಅರ್ಜುನ್ ಎಲ್ಲರನ್ನೂ ಒಂದು ಸರ್ಕಲ್ನಲ್ಲಿ ಕೂರೋದಕ್ಕೆ ಹೇಳ್ತಾನೆ. ಅದೇ ಥರ ಎಲ್ಲರೂ ಕೂಡ ಒಂದು ಸರ್ಕಲ್ ಆಗಿ ಕೂರ್ತಾರೆ. ಅದಾದಮೇಲೆ ಆ ಆ್ಯಕ್ಟಿವಿಟಿಗೋಸ್ಕರ ತಂದಿದ್ದ ಒಂದು ಚಿಕ್ಕ ಕನ್ನಡಿಯನ್ನು ಅವರ ಮಧ್ಯೆ ಇಡ್ತಾರೆ. ಅದರ ಮೇಲೆ ಒಂದು ನಿಂಬೆಹಣ್ಣು ಇಟ್ಟು ಅದು ಪೂರ್ತಿ ಮುಚ್ಚೋ ಥರ ಸಮಾಧಿಯಿಂದ ತಂದಿದ್ದ ಮಣ್ಣನ್ನು ಹಾಕ್ತಾರೆ. ಅದಾದಮೇಲೆ ಕೆಂಪು ದಾರಾನ ಎಲ್ಲರೂ ತಮ್ಮ ತಮ್ಮ ಕೈಗೆ ಕಟ್ಕೊಳ್ತಾರೆ. ಅಷ್ಟೇ ಅಲ್ಲ, ಆ 4 ಜನ ಒಂದೊಂದು ಹನಿ ರಕ್ತವನ್ನು ಆ ಮಣ್ಣಿನ ಮೇಲೆ ಬಿಡ್ತಾರೆ. ಕೊನೆಗೆ ಆ 4 ಜನ ಬೆರಳನ್ನು ಆ ಮಣ್ಣಿನ ಮೇಲೆ ಇಡ್ತಾರೆ. ಅದಾದಮೇಲೆ ಅರ್ಜುನ್ ಆ ತಾಳೆಪತ್ರದಲ್ಲಿದ್ದ ಮಂತ್ರವನ್ನು ಜೋರಾಗಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಮೊದಲನೇ ಸಲ ಆ ಮಂತ್ರ ಹೇಳಿದಾಗ ಏನೂ ಆಗಲ್ಲ. ಎಲ್ಲರೂ ಕೂಡ ಒಬ್ಬರ ಮುಖ ಇನ್ನೊಬ್ಬರು ನೋಡ್ಕೊಳ್ತಾರೆ. ಆವಾಗ ನವೀನ್ ನಗ್ತಾ ಹೇಳ್ತಾನೆ, ಹೇಳಿದ್ದೆ ಅಲ್ವಾ ಏನೂ ಆಗಲ್ಲ ಅಂತ. ಆದರೆ ಅರ್ಜುನ್ ಮಾತ್ರ ನಿಲ್ಲಿಸಲ್ಲ. 2ನೇ ಸರಿ ಕೂಡ ಆ ಮಂತ್ರವನ್ನು ಇನ್ನೂ ಜೋರಾಗಿ ಹೇಳ್ತಾನೆ. ಆವಾಗ ಕೆಲವು ವಿಚಿತ್ರಗಳು ಆಗೋದಕ್ಕೆ ಶುರುವಾಗ್ತವೆ. ಅಲ್ಲಿದ್ದ ಗೋಡೆಗಳು ಅಲುಗಾಡೋಕ್ಕೆ ಶುರುವಾಗುತ್ತೆ. ಚಳಿ ಜಾಸ್ತಿಯಾಗಿ ಯಾರೋ ಅವರ ಬೆನ್ನಿಂದೆ ನಿಂತಿರೋ ಥರ ಫೀಲ್ ಆಗುತ್ತೆ. ಕೆಳಗೆ ಇಟ್ಟಿದ್ದ ಮಣ್ಣಿಂದ ಮುಚ್ಚಿದ್ದ ಕನ್ನಡಿ ಕೂಡ ಲೈಟಾಗಿ ಶೇಕ್ ಆಗ್ತಿತ್ತು. ಕಿರಣ್ ಅದನ್ನು ನೋಡಿ ನಡುಗೋಕ್ಕೆ ಶುರುವಾಗ್ತಾನೆ. ಬ್ರೋ, ಇದು ಯಾಕೋ ನಾರ್ಮಲ್ ಅನ್ನಿಸ್ತಿಲ್ಲ, ಇಲ್ಲಿಂದ ಹೊರಟೋಗೋಣ ನಡೀರಿ ಅಂತ ಹೇಳ್ತಾನೆ. ಆದರೆ ಅರ್ಜುನ್ ಮಾತ್ರ ಯಾರ ಮಾತು ಕೇಳಿಸ್ಕೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ. ಕೊನೆಗೆ ಅರ್ಜುನ್ 3ನೇ ಸಲ ಕೂಡ ಆ ಮಂತ್ರವನ್ನು ಇನ್ನೂ ಜೋರಾಗಿ ಹೇಳ್ತಾನೆ. ಆವಾಗ ಆ ಮಣ್ಣಿನಿಂದ ಒಂದು ಕಪ್ಪು ಹೊಗೆ ಹೊರಗಡೆ ಬರುತ್ತೆ. ಅದು ನಿಧಾನವಾಗಿ ತುಂಬ ತಿಕ್ಕಾಗಿ ಆಗುತ್ತೆ ಮತ್ತು ಒಂದು ಬಾಲ್ನ ಶೇಪ್ನಲ್ಲಿ ಫಾರ್ಮ್ ಆಗುತ್ತೆ. ನೋಡ್ತಾ ಇರೋ ಹಾಗೆ ಒಂದೇ ಕ್ಷಣದಲ್ಲಿ ಆ ಕಪ್ಪು ಹೊಗೆ ಆ 4 ಜನರನ್ನು ಒಳಗಡೆ ಎಳ್ಕೊಳ್ಳುತ್ತೆ. ಆಮೇಲೆ ಅದು ಕೂಡ ಒಂದೇ ಕ್ಷಣದಲ್ಲಿ ಮಾಯ ಆಗುತ್ತೆ. ಅಲ್ಲಿ ಪೂರ್ತಿ ಸೈಲೆನ್ಸ್. ಎಷ್ಟು ಅಂತ ಅಂದರೆ ಒಂದು ರೀತಿ ಸ್ಮಶಾನದ ಥರ. ಅಷ್ಟಕ್ಕೂ ಆ 4 ಜನ ಎಲ್ಲಿ ಹೋದರು?
ಆ ಕಪ್ಪು ಹೊಗೆ ಅವರನ್ನು ಎಲ್ಲಿಗೆ ಕರ್ಕೊಂಡೋಯ್ತು? ಅವರು ಮತ್ತೆ ವಾಪಸ್ ಬರ್ತಾರಾ? ಮುಂದಿನ ಭಾಗದಲ್ಲಿ ನೋಡೋಣ. ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಈ ಕಥೆಯ ಮುಂದಿನ ಭಾಗವನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.